ಬಿಗ್ ಬಾಸ್ ಇತಿಹಾಸದಲ್ಲೇ ಫಸ್ಟ್ ಟೈಮ್ ಅಂತ ಹೇಳ್ಬೋದು ವೈಲ್ಡ್ ಕಾರ್ಡ್ ಎಂಟ್ರಿಗೆ ಕಪ್ ಬಂದಿರತಕ್ಕಂಥದ್ದು. ಆ ಸ್ಪೆಷಲ್ ಮೂಮೆಂಟ್ ಹೆಂಗಿತ್ತು ನಿಮ್ಗೆ? ನನಗ ಅದು ವೈಟ್ ಕಾರ್ಡ್ ಅನ್ಕಂತ ನನಗೆ ಅದ್ ತಲೆಯಾಗ ಇದ್ದಿದ್ದಿಲ್ರಿ. ನಾನು ಸುಮ್ನೆ ಅದ್ ನಮ್ ದೋಸ್ತರ ಹೋಗು ಇದನ್ ಸುದೀಪ್ ಸರ್ ಲಾಸ್ಟ್ ಅಂತ ಏನ ಇದ್ರಾಗ ಬರ್ಕೊಂಡಾರ, ಮುಂದಿನ ವರ್ಷ ಇರಲ್ಲ ಅಂತ ಅನ್ನಕ್ತಾರ. ಇದನ್ ಸುದೀಪ್ ಸರ್ ಇರೋದ್ರಾಗ ಹೋಗಿ ಬಂದ್ಬಿಡು ಅಂದ್ರ ನಾನು ಏನಾರ ಆಗಲಿ ನನಗೂ ಆಸೆ ಇತ್ತು ಹೋಗ್ಬೇಕು. ನನಗೆ 2-3 ವರ್ಷದಿಂದ ಫೋನ್ ಬರಾಕತ್ತಿತ್ತು. ನಾನು ಒಲ್ರಿ ನನಗೆ ಅದ ಗೊತ್ತಿಲ್ಲ, ಶೋ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತೇಳಿ ಅವ್ರಿಗೆ ಹೇಳ್ಕೊಂತಿದ್ದೆ. ಈ ಸಲ ಏನೋ ಒಂದು ನಮ್ಮ ದೋಸ್ತರೆಲ್ಲ ಸೇರಿಸಿ ಹೋಗೋಣ ಆಗದಾಗಲಿ ಇದೊಂದ್ಸಲ ಅದನ್ನ ಶೋ ಮುಗಿಸ್ ಬಂದ್ಬಿಡು ಅಂತಂದ್ರೆ ಹೋದೆ. ನಾನು ಅದು ಹೋಗಿದ್ದ ಏನೋ ಒಂದು ಅದು ವೈಟ್ ಕಾರ್ಡ್ ಅರ್ಧಕ್ಕೆ ಹೋದ್ರು ಒಂಥರ ಏನೋ ಒಂದು ಬೇರೆ ಇದಾತಣ, ಬಾರಿ ಖುಷಿ ಆಯ್ತು ನನಗೆ. ನಾ ಅನ್ಕೊಂಡಿದ್ದಿಲ್ಲ ನನ್ನ ಜೀವನದಾಗ ಬಿಗ್ ಬಾಸ್ ಶೋ ಅದು ಗೆಲ್ತೀನಿ ಅನ್ನೋದು ತಲೆಯಾಗ ಇಟ್ಕೋದಿಲ್ಲ, ಕನಸು ಇದ್ದಿದ್ದಿಲ್ಲ. ಹೋದೆ, ನನ್ನ ಪಾಡಿ ನಾನು ಆಟ ಆಡಿದೆ. ಜಾಸ್ತಿ ನಾನು ಮಾತಾಡೋದು ಕಮ್ಮಿ, ನನ್ನ ಪಾಡಿ ನಾ ಆಟ ಆಡಿದೆ ಅಣ್ಣ ಅಷ್ಟೇ. ಸುದೀಪ್ ಸರ್ ಬಿಡ್ತಾರ ಅಂತಂದ್ರೆ ಈ ಸರಿ ನೆಕ್ಸ್ಟ್ ಸೀಸನ್ ಇಂದ ಇರಲ್ಲ ಅನ್ನೋದೊಂದು ಇದೆ. ಬಟ್ ಅದನ್ನ ಹೇಗೆ ಬಿಡ್ತಾರ ಅನ್ನೋದು ಕೇಳಿನಿ. ಅದ್ ಮುಂದ್ ವರ್ಷ ಮಾಡ್ತಾರಿಲ್ಲ ನನಗೂ ಅಷ್ಟೊಂದು ಗೊತ್ತಿಲ್ಲ. ಅಲ್ಲ, ಬೇರೆ ಸುದೀಪ್ ಸರ್ ಹಂಗ ಯಾರು ಶೋ ನಡೆಸಕ್ ಆಗಲ್ಲ ಅಣ್ಣ. ಅದ್ ಶೋ ನಾವು ಎಷ್ಟು ಕಂಟೆನ್ಷನ್ಸ್ ಇದ್ರು ಅದ ಸುದೀಪ್ ಸರ್ ಹಂಗ ಆಗಲ್ಲ. ಯಾಕಂದ್ರ ಅವ್ರದ್ದು ಬೇರೆ, ಆದ್ರೆ ಅವ್ರು ನಡ್ಸ್ಕೊಳಂಗ ಬೇರೆ ಯಾರು ಬಂದ್ರು ಅಷ್ಟೊಂದು ಶೋ ಆ ಕಳೆನೇ ಇರಲ್ಲ. ಸುದೀಪ್ ಸರ್ ಇದ್ರನ ಅದೊಂದು ಬಿಗ್ ಬಾಸ್ ಒಂದು ಕಳೆ